ಬಿಜೆಪಿ ಶಾಸಕ ಮುನ್ರತ್ನ ಅವರಿಗೆ ಚಿಕಿತ್ಸೆ ಮುಂದುವರೆದಿರುವಂತಹ ಸಂದರ್ಭ ಇದು. ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನ್ರತ್ನ ಅವರಿಗೆ ಟ್ರೀಟ್ಮೆಂಟ್ ಕೊಡೋ ಕಾರ್ಯ ಆಗ್ತಾ ಇದೆ. 2 ಗಂಟೆ ನಿಗಾ ಘಟಕದಲ್ಲಿ ಮುನ್ರತ್ನ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಮೇಲೆ ಏನೇ ಆಗಲಿ, ಒಂದು ಮೊಟ್ಟೆ ಅಷ್ಟು ಬಲವಾಗಿ ತಲೆಗೆ ಬಿದ್ದಂತ ಸಂದರ್ಭದಲ್ಲಿ ಅದ್ರ ಪೆಟ್ಟು ಸಹಜವಾಗಿ ಬಿದ್ದಿರುತ್ತೆ. ಅದು ಬಹಳ ನೋವುಂಟು ಮಾಡುವಂತ ಪೆಟ್ಟೆ ಅದು. ಹೀಗಾಗಿ ಅವರನ್ನ ನಿಗಾ ಘಟಕದಲ್ಲಿಟ್ಟು ಚಿಕಿತ್ಸೆ ಕೊಡುವಂತ ಪ್ರಕ್ರಿಯೆ ನಡೀತಾ ಇದೆ. ವೈದ್ಯರು ಕೂಡ ಅದನ್ನೇ ಸೂಚಿಸಿದಾರಂತೆ. ಬೆಂಗಳೂರಿನ ಮಲ್ಲೇಶ್ವರಂನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಮುನ್ರತ್ನ ಅವರಿಗೆ ಚಿಕಿತ್ಸೆ ಕೊಡುವಂತ ಕಾರ್ಯ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಮುನ್ರತ್ನ ಅವರು ಸ್ವಲ್ಪ ಹೊತ್ತಿನ ಮುಂಚೆ ಹಾಸ್ಪಿಟಲ್ ಇಂದ ಹೊರಬಂದಿದ್ರು, ಪ್ರಾಥಮಿಕ ಚಿಕಿತ್ಸೆ ಪಡೆದು ಹೊರಗೆ ಬಂದಿದ್ರು ಅವರು. ಬಟ್ ಆಸ್ಪತ್ರೆ ಬಳಿ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ. ಮತ್ತೆ ಆಸ್ಪತ್ರೆ ಒಳಗೆ ಮುನ್ರತ್ನ ಅವರು ತೆರಳುತ್ತಾರೆ. ಯಾಕೆ ಮತ್ತೆ ಒಳಗೋದ್ರು ಅಂತ ನೋಡಿದಂಥ ಸಂದರ್ಭದಲ್ಲಿ 2 ಗಂಟೆ ಅಲ್ಲೇ ಅವರಿಗೆ ಚಿಕಿತ್ಸೆಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಸೂಚನೆ ಕೊಡಲಾಗಿದೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ಇಲ್ಲಿ ನೋಡ್ತಾ ಇದೀವಲ್ಲ, ಒಂದು ಹೆಡ್ ಮಾಸ್ಕ್ ಅನ್ನ ಅವರು ತಲೆಗೆ ಹಾಕೊಂಡಿದ್ದಾರೆ. ಬಹಳ ಬಳಲಿದಂಥ ರೀತಿಯಾಗಿ ಕಂಡು ಬರ್ತಾ ಇದ್ದಾರೆ. ಆಸ್ಪತ್ರೆಯಿಂದ ಅವ್ರು ಹೊರಬಂದಂಥ ಸಂದರ್ಭ. ಮಾಧ್ಯಮದವರು ಕೂಡ ಅವರನ್ನ ಪ್ರಶ್ನೆ ಮಾಡುವಂಥ ಪ್ರಯತ್ನ ಪಟ್ಟರು, ಬಟ್ ಯಾವುದೇ ರಿಯಾಕ್ಷನ್ ಅನ್ನ ಕೊಡಲಿಲ್ಲ. ಭಾಳ ಸುಸ್ತಾಗಿದ್ದಾರೆ ಅಂತ ಕಾಣಿಸುತ್ತೆ. ಕೂಡಲೇ ಅವ್ರನ್ನ ಮತ್ತೆ ಹಾಸ್ಪಿಟಲಿಗೆ ಕರ್ಕೊಂಡೋಗಿ, ಬಹುಶಃ ಅವ್ರಿಗೆ ನಂತರ ಮತ್ತೆ ಏನಾದ್ರು ತಲೆನೋವು ಮತ್ತೊಂದು ಕಾಣಿಸ್ಕೊಳ್ತಾ ಏನೋ ಗೊತ್ತಿಲ್ಲ. ಭಾಳ ಬಲವಾಗಿ ತಲೆಗೆ ಪೆಟ್ಟು ಬಿದ್ದಿದೆಯಲ್ಲ, ಹಾಗಾಗಿ ಅವ್ರನ್ನ ಈಗ ಮತ್ತೆ ಕರ್ಕೊಂಡು ಹೋಗಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕೆಸಿ ಜನರಲ್ ಆಸ್ಪತ್ರೆ ಬಳಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುನಿಲ್, ಬಂದಿದ್ರು ಹೊರಗಡೆ, ನೀವು ಕೂಡ ಎಲ್ಲ ಮಾತನಾಡಿಸೋ ಪ್ರಯತ್ನವನ್ನ ಪಟ್ರಿ, ಮತ್ತೆ ಆಸ್ಪತ್ರೆ ಒಳಗೋದ್ರಲ್ಲ, ಏನಾದ್ರು ಮತ್ತೆ ತಲೆಯಲ್ಲಿ ನೋವು ಮತ್ತೊಂದು ಏನಾದ್ರು ಕಾಣಿಸ್ಕೊಂಡಿರೋದು ಅಥವಾ ವೈದ್ಯರ ಸೂಚನೆ ಮೇರೆಗೆ ಅವರು ಮತ್ತೆ ಒಳಗೋಗಿರೋಂಥದ್ದ, ಏನ್ ಕತೆ ಸುನಿಲ್? ಮಾಲ್ತೇಶ್, ಪ್ರಮುಖವಾಗಿ ಈಗಾಗಲೇ ಮಾಜಿ ಸಚಿವ ಶಾಸಕ ಮುನಿರತ್ನ ಅವರಿಗೆ ಮೊಟ್ಟೆಯಿಂದ ಹಲ್ಲೆ ಮಾಡಲಾಗಿದೆ. ಅದಾದ ನಂತರದಲ್ಲಿ ನೇರವಾಗಿ ಅವರು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ತುರ್ತು ನಿಗಾ ಘಟಕ ಎಮರ್ಜೆನ್ಸಿ ಏನಿತ್ತು ಅಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಬರ್ತಾರೆ. ಅದಾದ ನಂತರದಲ್ಲಿ ಈಗಾಗಲೇ ವೈದ್ಯರ ಸಲಹೆ ಮೇರೆಗೆ ಈಗಾಗಲೇ ಅವರನ್ನ ನಿಗಾ ವಹಿಸಬೇಕು, ಅಬ್ಸರ್ವೇಷನ್ ಇಡಬೇಕು ಅಂತ ಈಗಾಗಲೇ ವೈದ್ಯರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಅವರು ತುರ್ತು ನಿಗಾ ಘಟಕದ ಎಮರ್ಜೆನ್ಸಿ ಏನಿತ್ತು ಅಲ್ಲಿಂದ ನೇರವಾಗಿ ಈಗಾಗಲೇ ನಿಗಾ ಘಟಕ ಏನಿದೆ ಆ ಒಂದು ನಿಗಾ ಘಟಕದಲ್ಲಿ ಅಬ್ಸರ್ವೇಷನ್ ಕೂಡ ಇಟ್ಟಿದ್ದಾರೆ. 2 ಗಂಟೆಗಳ ಕಾಲ ಅವರನ್ನ ಅಬ್ಸರ್ವೇಷನ್ ಇಡಬೇಕು. ಅಂದ್ರೆ ತಲೆಗೆ ಏಕಾಏಕಿ ನೇರವಾಗಿ ಪೆಟ್ಟು ಜಾಸ್ತಿಯಾಗಿ ಬಿದ್ದಿರುವ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ವೈದ್ಯರ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮೇಲ್ನೋಟಕ್ಕೆ ಮಾಹಿತಿಯ ಪ್ರಕಾರ ಆಸಿಡ್ ದಾಳಿ ಆಗಿದೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಆಸ್ಪತ್ರೆ ಮೂಲಗಳಿಂದ ಒಂದಷ್ಟು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. 2 ಗಂಟೆಗಳ ನಂತರದಲ್ಲಿ ನಿಗಾಗೆ ವಹಿಸಿದ ನಂತರದಲ್ಲಿ ಟ್ರೀಟ್ಮೆಂಟ್ ಆದ ನಂತರದಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಬೇಕು. ಸ್ಕ್ಯಾನಿಂಗ್ ವಿಚಾರವಾಗಿ ಈಗಾಗಲೇ ವೈದ್ಯರು ಕೂಡ ಸಲಹೆ ಮತ್ತು ಚಿಕಿತ್ಸೆಯನ್ನು ಕೂಡ ಮುಂದುವರಿಸಿರುವಂತ. ಹಾಗಾಗಿ ತುರ್ತು ನಿಗಾ ಎಮರ್ಜೆನ್ಸಿಯಿಂದ ನೇರವಾಗಿ ಅವ್ರನ್ನ ನಿಗಾ ಘಟಕಕ್ಕೆ ಶಿಫ್ಟ್ ಮಾಡಿದರೆ ಅಲ್ಲಿ 2 ಗಂಟೆಗಳ ಕಾಲ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮಾಡ್ತಾರೆ. ನಿಗಾ ವಹಿಸಿದ ನಂತರದಲ್ಲಿ ಮುಂದಿನ ಪ್ರೊಸೀಜರ್ನ ವೈದ್ಯರು ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ಸುನಿಲ್.